ಕೆಲವೊಂದ್ಸಲ ಏನಾಗುತ್ತೆ ಸರ್, ಎಲ್ಲೋ ಒಂದ್ ಕಡೆ ಡಿಪ್ರೆಷನ್ ಇರುತ್ತೆ, ಎಲ್ಲೋ ಒಂದ್ ಕಡೆ ಮನಸ್ಸಿನ ನೋವಿರುತ್ತೆ, ಯಾರಿಗೂ ಹೇಳ್ಕೊಳಕ್ ಆಗ್ತಿಲ್ಲ, ಅಥವಾ ಯಾರು ನಿಮ್ಗೆ ಸಹಾಯ ಮಾಡೋದಕ್ಕೆ ಅವ್ರು ಬರ್ಬೇಕು ಅಂದ್ರೆ ನೀವ್ ಅವ್ರ ಹತ್ರ ಹೇಳ್ಕೊಳ್ಬೇಕು, ಅಥವಾ ನೀವ್ ಹೇಳ್ಕೊಂಡ್ರು ಕೆಲ ಸಹಾಯ ಮಾಡಕ್ ಬರೋದಿಲ್ಲ. ಈಗ ಎಲ್ರ ಹತ್ರ ಅರ್ಜುನನ್ಗೆ ಕೃಷ್ಣ ಸಿಕ್ಕದ ಅಲ್ವಾ? ಸೊ ಇದ್ರಲ್ಲೇನು ಅರ್ಜುನನಿಗೆ ಕೃಷ್ಣ ಉಪದೇಶ ಮಾಡ್ದ. ಹಾಗಾದ್ರೆ ಯಾರು ನಿಮ್ಗೆ ಉಪದೇಶ ಮಾಡಕ್ ಇಲ್ದಿದ್ದಾಗ ಅರ್ಜುನನಿಗೆ ಕೃಷ್ಣ ಹೇಳಿರೋ ಭಗವದ್ಗೀತೆ ನಿಮಗೆ ಮಾರ್ಗದರ್ಶನಕ್ಕೆ ಆಗ್ಬೋದಾ ಸರ್? ಖಂಡಿತ ಕಡೆಗೆ ಖಂಡಿತ ಆಗತ್ತೆ, ಖಂಡಿತ ಆಗತ್ತೆ. ನೀವು 2 ಪ್ರಶ್ನೆ ಕೇಳಿದ್ರಿ. ಈ ಗಿವ್ ಅಪ್ ಆಟಿಟ್ಯೂಡ್ ಅಂತ ಹೇಳಿದ್ರಿ. ಆಗಲ್ಲ ಬಿಡಿ, ನಾನು ಮುಗೀತು ಇಷ್ಟೇ, ನಾನು ಹಣೆ ಬಾರಿ ಇಷ್ಟೇ, ಇದಲ್ಲ. ಇದು ಆಟಿಟ್ಯೂಡ್ ಇಸ್ ನಾಟ್ ಮೇಡ್ ಅಪ್ ಆಫ್ ಸಚ್ ವೀಕ್ ಸ್ಟಫ್, ಶುಡ್ ಮೇಡ್ ಅಪ್ ಆಫ್ ಸ್ಟರ್ನರ್ ಸ್ಟಫ್. ಅದಾಗಬೇಕು. ಅಷ್ಟು ಅಳಬುರ್ಕ ಆಟಿಟ್ಯೂಡ್ ಇರೋದು ಹೆಂಗ್ ಸಾಧ್ಯ? ಅದಕ್ಕೇನ್ ಮಾಡ್ಬೇಕಾಗತ್ತೆ ಗೊತ್ತಾ? ಆಟಿಟ್ಯೂಡ್ ಪ್ರಾಬ್ಲಮ್ ಶುರು ಆಗೋದು ವೈಯಕ್ತಿಕವಾಗಿ ಶುರು ಆಗ್ತದೆ, ಮುಂದೆ ಸಾಂಕ್ರಾಮಿಕವಾಗಿ ಹರಡುತ್ತೆ. ಕೃಷ್ಣ ಯಾಕೆ ಪ್ರಯತ್ನ ಮಾಡದ? ಅರ್ಜುನ ಏಳ ಮೇಲೆ ಅಂದ, ಯುದ್ಧಸ್ತಸ್ಮಾತ್ ಯುದ್ಧಸ್ವ, ಏಳು ಯುದ್ಧ ಕೇಳು ಅಂದ. ಅವ್ನು ಬೇಡ ಅಂದ, ಅವ್ನಿಗೆ ಅವಾಗ ಯಾಕೆ ಒತ್ತಾಯ ಮಾಡ್ತಾನ್ರಿ ಇವನು? ಏಳ ಮೇಲೆ ಅಂತಾನೆ. ಯಾಕೆ ಗೊತ್ತಾ? ನಾಯಕ ಆದವನು ಗಿವ್ ಅಪ್ ಆಟಿಟ್ಯೂಡ್ ಇರಬಾರ್ದು. ಒಬ್ಬ ನಾಯಕನಿಗೆ ಗಿವ್ ಅಪ್ ಆಟಿಟ್ಯೂಡ್ ಇದ್ರೆ ಹೋಲ್ ಬೆಟಾಲಿಯನ್ ವಿಲ್ ಬಿ ಡಿಮಾರಲೈಸ್ಡ್. ಅದಾಗಬಾರ್ದು. ಅರ್ಜುನ ಸ್ಮೈಲಿಂಗ್ ಇರಬೇಕು. ಕಂಪನಿ ಮ್ಯಾನೇಜರ್ ಡೈರೆಕ್ಟರ್ ಹೇಳ್ತಾ ನನ್ನ ಕಂಪನಿಗೆ ಏನಾಗುತ್ತೋ ಗೊತ್ತಿಲ್ಲಪ್ಪ ಅಂದ್ರೆ ಕಂಪನಿ ಮುಚ್ಚೆ ಹೋಗುತ್ತೆ. ಮತ್ತೆ ಅವನು ಹೇಳ್ಬೇಕು. ಅಲೆಕ್ಸಾಂಡರ್ ಮಾಡ್ತಿದ್ನಂತೆ ಯುದ್ಧಕ್ಕೆ ಹೋದಾಗ, ಅಯ್ಯೋ ಬಿಡಿ ಸೋಲಲ್ಲ, ನಾವ್ಯಾಕೆ ಸೋಲ್ತೀವಿ. ಆದ್ರೆ ಎದುರಿರೋ ಸೈನ್ಯ ಇದಕ್ಕಿಂತ ದೊಡ್ಡದಿದ್ರು ಗೊತ್ತಿದೆ, ತಾನು ಸೋಲ್ತೀನಿ ಗೊತ್ತಿದ್ರು ತನ್ನ ಮುಖದಲ್ಲಿ ಯಾವಾಗ್ಲೂ ಹಂಗಿರ, ಸೋಲೋ ಸಾಧ್ಯ ಇಲ್ಲ, ನಾವ್ಯಾಂಗ ಸೋಲ್ತೀವಿ ಇಂತ ಆರ್ಮಿ ಇಟ್ಕೊಂಡು. ಅದಕ್ಕೆ ಅರ್ಜುನನೇ ಎಬ್ಬಿಸ್ಬೇಕಾಯ್ತು. ಮತ್ತೆ ಇನ್ನೊಂದು ಗಿವ್ ಅಪ್ ಆಟಿಟ್ಯೂಡ್ ಅಂತ ಹೇಳ್ತೀನಿ, ಒಂದು ಆದದ್ದು ಹೇಳ್ಬಿಡ್ತೀನಿ ಅನಿಲ್, ಬಹಳ ಚೆನ್ನಾಗಿರೋದು. ಐ ಫೆಲ್ಟ್ ವೆರಿ ಸ್ಯಾಡ್ ಅಬೌಟ್ ಇಟ್. ಈಗ ಒಂದು 8-9 ವರ್ಷದ ಕೆಳಗೆ ನಾನು ಅಮೆರಿಕಕ್ಕೆ ಹೋದಾಗ ಲಾಸ್ ಆಂಜಲೀಸ್ ಹೋಗಿದ್ದೆ. ಒಬ್ರು ಮನೆಗೆ ಹೋಗೋಣ ಬನ್ನಿ ಅಂತ ಕರ್ಕೊಂಡು ಹೋದ್ರು. ಯಾಕೆ ಅಂತ ಕೇಳಿದೆ. ಅವರು ಮನೆ ದುಃಖ ಇದೆ, ಸಾಂತ್ವನ ಹೇಳಿ ಬರೋಣ ಅಂದ್ರು. ಆ ಹುಡುಗ ತಮಿಳ್ನಾಡು ಹುಡುಗ. ಬ್ಯಾಕ್ ಗ್ರೌಂಡ್ ಹೇಳ್ತೀನಿ, ಹಿ ಈಸ್ ಎ ಪ್ರಾಡಕ್ಟ್ ಆಫ್ IIT ಅಂಡ್ IIM. ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಾನೆ ಅಮೆರಿಕದಲ್ಲಿ. ಅವನ ಸಂಬಳ ಆಗ ನಾನು ಹೇಳೋ ಪ್ರಕಾರ ಇಂಡಿಯನ್ ಇಕ್ವಾಲೆಂಟ್ 3.5-4 ಕೋಟಿ ಇರಬೇಕು ವರ್ಷಕ್ಕೆ. ಗಂಡ ಹೆಂಡತಿ 2 ಮಕ್ಕಳು. ಮನೆಗೆ ಹೋದ್ರೆ 39 ವರ್ಷ ಅಂತ ಅವನಿಗೆ, ನೇಣು ಹಾಕೊಂಡು ಸತ್ತೋಗಿದ್ದಾನೆ. ಇಷ್ಟು ಒಳ್ಳೆ ಬ್ಯಾಕ್ ಗ್ರೌಂಡ್, ಇಷ್ಟು ಒಳ್ಳೆ ಶಿಕ್ಷಣ, ಇಷ್ಟು ಒಳ್ಳೆ ನೌಕರಿ, ಯಾಕೆ ಸತ್ತ ಅವನು? ನಾ ಕೇಳಿದೆ ಹೆಂಡತಿನ, ಯಾಕಮ್ಮ ಏನಾಗಿತ್ತು ಅವನಿಗೆ, ಇಷ್ಟು ಒಳ್ಳೆ ಹುಡುಗ ಅಂತಂದೆ. ಐ ಡೋಂಟ್ ನೋ ಸರ್ ಅಂದ್ಲಕ್ಕೆ. ಏನಾಯ್ತು ಅಂದ್ರೆ ರಿಸೆಷನ್ ಬಂತು ಅಮೆರಿಕದಲ್ಲಿ 2008 ಹೊತ್ತಿಗೆ, 2009 ರಿಸೆಷನ್ ಬಂತು. ಇವನ ಜೊತೆಗೆ ಇದ್ದಂಥವನ್ ಕೆಲಸ ಹೋಯ್ತು, ಇವಂದ್ ಹೋಗಿಲ್ಲ. ಇವನೇ ಭಯ ಹತ್ಕೊಂಡ್ಬಿಡ್ತು, ನನಗೂ ಬಂದ್ಬಿಡುತ್ತೆ ಪಿಂಕ್ ಸ್ಲಿಪ್. ಇನ್ನ ನಾನೇನ್ ಮಾಡೋದಿನ್ನ? ನನಗನ್ಸೋದು, ಅವಾಗ ನನಗೆ ಅನಿಸ್ತು ನನ್ನ ಶಿಕ್ಷಣ ಪೂರ್ತಿ ಫೇಲ್ ಆಯ್ತು. ನಿಮಗೆ IIT IIM ಅದೊಂದು ಎಕ್ಸೆಪ್ಷನ್ ಇರ್ಬೋದು, ಒಂದೇ ಕೇಸ್ ಇರ್ಬೋದು ಅದು. ಆದ್ರೆ ಆ ಹುಡುಗನಿಗೆ ಶಕ್ತಿ ಕೊಡ್ಲಿಲ್ವಾ ಅದು? ಈ ನೌಕರಿ ಬಿಡ್ರಿ, ಇನ್ನೊಂದು ನೌಕರಿ ಸಿಗಲ್ವಾ? ಆ ನೌಕರಿಗೋಸ್ಕರ ಹುಟ್ಟಿದ್ದ ನೀನು. ನಮ್ಮ ಮಕ್ಕಳಿಗೆ ಹೇಳಬೇಕು, ಯಾವುದೋ ಒಂದು ಕೆಲಸ ಆಗದೆ ಹೋದ್ರೆ, ಫೇಲ್ ಆದ್ರೆ ಬೇಜಾರ್ ಮಾಡ್ಕೊಳ್ಳೋ ಕಾರಣ ಇಲ್ಲ. ಯಾಕಂದ್ರೆ ಡಿಪ್ರೆಷನ್ ಆಗೋ ಕಾರಣ ಇಲ್ಲ. ಯಾಕಂದ್ರೆ ಒಂದು ಪ್ರಯತ್ನದಲ್ಲಿ ಫೇಲ್ ಆಗಿದ್ದೀನಿ ನಾನು, ಜೀವನದಲ್ಲಿ ಫೇಲ್ ಆಗಿಲ್ಲ. ಸರ್ ಇದಕ್ಕೆ ನಾನೊಂದು ಆಡ್ ಮಾಡ್ತೀನಿ ಸರ್. ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಮ್ಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ ವೆಸ್ಟರ್ನೈಸೇಷನ್ ಅಂಡ್ ಮಾಡರ್ನೈಸೇಷನ್. ಹೌದು, ಬಹಳ ತಪ್ಪಾಗಿದೆ. ನಾವು ವೆಸ್ಟರ್ನೈಸ್ ಸಿಸ್ಟಮ್ ಅಳವಡಿಸಿಕೊಂಡು, ಈ ಎಲ್ಲದ ಕಾರಣ ಅದೇ ಸರ್. ಪಾಶ್ಚಾತ್ಯ ಶಿಕ್ಷಣವನ್ನು ಅಳವಡಿಸಿಕೊಂಡು ನಾವು ನಮ್ಮತನವನ್ನು ಮರ್ತು ಬಿಟ್ಟಿದ್ದೀವಿ. ನಮಗೆ ಆಧುನಿಕತೆ ಮತ್ತು ಪಾಶ್ಚಾತ್ಯದ ಮಧ್ಯೆ ವ್ಯತ್ಯಾಸವಿಲ್ಲ. ನಮ್ಮ ಸಂಸ್ಕೃತಿಯಲ್ಲೇ, ನಮ್ಮ ಭದ್ರ ಬುನಾದಿಯಲ್ಲೇ ಆಧುನಿಕತೆಯನ್ನು ಹುಡುಕಬೇಕೆ ವಿನಃ ಪಾಶ್ಚಾತ್ಯ ಸಂಸ್ಕೃತಿ ನಾವು ಇದ್ ಮಾಡ್ಕೊಂಡು ಅಲ್ಲಿ ಕಾಂಪಿಟೇಟಿವ್ ವರ್ಲ್ಡ್ ಸರ್ ಅದು. ನಮ್ದು ಇಂಡಿಯಾದ ಕೋಆಪರೇಟಿವ್ ವರ್ಲ್ಡ್. ಸ್ಪರ್ಧಾತ್ಮಕ ಜಗತ್ತಿಗೂ ಸಹಕಾರ ಜಗತ್ತಿಗೂ ವ್ಯತ್ಯಾಸ ಇದೆ. ನಮ್ ದೇಶ ಸಹಕಾರ ಜಗತ್ತಿನಲ್ಲೇನೆ ಇಡೀ ನಮ್ಮ ಭಾರತ ಸಂಸ್ಕೃತಿಯ ಸಹಕಾರ, ಒಬ್ರಿಗೊಬ್ರಿಗೆ ಸಹಾಯ ಮಾಡ್ಬೇಕು, ಸಮಾಜದಲ್ಲಿ ಇನ್ನೊಬ್ರಿಗೆ ಸಹಾಯ ಮಾಡ್ಬೇಕು. ಬಟ್ ಅಲ್ಲಿ ಹಾಗಲ್ಲ. ಪಾಶ್ಚಾತ್ಯ ಸಂಸ್ಕೃತಿಯ ಮೂಲನೇ ಕಾಂಪಿಟೇಷನ್, ಸ್ಪರ್ಧಾತ್ಮಕತೆ. ಇದು ಒಂದ್ ದೊಡ್ಡ ಏನಕ್ಕಂದ್ರೆ ಎಲ್ಲ ಯಂಗ್ಸ್ಟರ್ ನಾವು ನೋಡ್ತೀನಲ್ಲ ಸರ್, ಮಾತಾಡಿದಾಗ ನನ್ನದ್ರೆ ಅವ್ರ ತಲೆಯಲ್ಲಿ ಬರೋದು ಐ ಆಮ್ ಕಂಪೀಟಿಂಗ್ ವಿತ್ ಸಂಬಡಿ ಅಂತ. ನಾನು ಇನ್ನೊಬ್ಬ ಜೊತೆ ಸ್ಪರ್ಧೆಗಿದ್ದೀನಿ ಅಂತ ಸರ್. ನಾನು ನನ್ನ ತಲೆಯಲ್ಲಿ ಇನ್ನೊಬ್ಬ ಯುವಕನ್ ಮೀಟ್ ಆದಾಗ ನಾನು ಇವನ್ ಜೊತೆ ಹೇಗೆ ಕೊಲಾಬರೇಟ್ ಮಾಡ್ಬೋದು, ಇವನ್ ಜೊತೆ ಸಹಕಾರ ಮಾಡ್ಕೊಂಡು ಹೇಗೆ ನಾವಿಬ್ರು ಬೆಳಿಬಹುದು ಅನ್ನೋದಕ್ಕಿಂತ ನಾನು ಇವನ್ ಜೊತೆ ಕಂಪೀಟ್ ಹೆಂಗ್ ಮಾಡ್ಬೋದು ಅನ್ನೋ ಆಟಿಟ್ಯೂಡ್ ಬಂದ್ಬಿಟ್ಟು. ಹೌದು. ಮತ್ತೆ ಇನ್ನೊಂದು ಮೂಲಭೂತವಾದ ವ್ಯತ್ಯಾಸ ಪಾಶ್ಚಿಮಾತ್ಯಕ್ಕೂ ಭಾರತೀಯಕ್ಕೂ ವ್ಯತ್ಯಾಸ ಅಂದ್ರೆ ಬಾಹ್ಯ ಮತ್ತು ಆಂತರಿಕ. ವೆಸ್ಟರ್ನ್ ವರ್ಲ್ಡ್ ಅಲ್ಲಿ ಯಶಸ್ಸು ಸಿಗಬೇಕಾದ್ರೆ ಹೊರಗಡೆ ಇರಬೇಕು. ನಿನ್ ಕಾರ್ ಇದೆಯಾ,
ನಿನ್ ಬಂಗ್ಲೆ ಇದೆಯಾ, ಎಷ್ಟು ಇನ್ಕಮ್ ಇದೆ ನಿನಗೆ, ನಿನ್ ಹೆಂಡತಿ ಸುಂದರವಾಗಿದ್ದಾಳೆ ನೋಡೋದಕ್ಕೆ, ಇದೆಲ್ಲ. ಅಂದ್ರೆ ನಾನು ಯಶಸ್ಸು ಬರ್ಬೇಕಾದ್ರೆ ನನ್ನ ಯಶಸ್ಸು ಹೊರಗಡೆ ಇದೆ ಅಂತ ಅಪೇಕ್ಷೆ ಮಾಡುವಂತದ್ದು. ಆದ್ರೆ ಭಾರತೀಯ ಸಂಪ್ರದಾಯದಲ್ಲಿ ಯಶಸ್ಸು ಹೊರಗಡೆ ಇಲ್ಲ, ಒಳಗಡೆ ಇದೆ ಅಂತ. ಇಂಟ್ರಾಸ್ಪೆಕ್ಷನ್ ಅಂಡ್ ಎಕ್ಸ್ಟ್ರಾಸ್ಪೆಕ್ಷನ್ ಎರಡೇ ಇರೋದು. ಐ ಲುಕ್ ಔಟ್ಸೈಡ್. ನಮ್ಮ ವೆಸ್ಟರ್ನ್ ಫಿಲಾಸಫಿಯಲ್ಲಿ ಯಶಸ್ಸು ಬರ್ಬೇಕಂದ್ರೆ ಯುವರ್ ಕಾರ್ ಇಸ್ ಲಾಂಗರ್ ದ್ಯಾನ್ ಮೈನ್, ದೇರ್ ಫಾರ್ ಯು ಆರ್ ಮೋರ್ ಸಕ್ಸಸ್ಫುಲ್. ಯು ಆರ್ ಮೋರ್ ಡಾಲರ್ಸ್ ದ್ಯಾನ್ ಮೀ, ಯು ಆರ್ ಸಕ್ಸಸ್ಫುಲ್. ನಮ್ಮ ಭಾರತದಲ್ಲಿ ಅದು ಬರೋದೇ ಇಲ್ಲ. ನಮ್ ಬರೋದು ಆಂತರಿಕವಾಗಿ. ಒಂದು ಉದಾಹರಣೆ ಕೊಡ್ತಾರೆ. ತಾಯಿ ತೊಡೆ ಮೇಲೆ ಒಂದು 3 ತಿಂಗಳ ಮಗು ಮಲ್ಕೊಂಡಿದೆ, 3-4 ತಿಂಗಳ ಮಗು. ತಾವು ಗಮನಿಸಿರ್ಬೇಕು, ನಗತ್ತೆ ಮಗು. 3-4 ತಿಂಗಳ ಮಗು ನಗತ್ತೆ. ಯಾಕೆ ನಗ್ತದು? ಅದಕ್ಕೇನು ಪ್ರಮೋಷನ್ ಬೇಕಾಗಿತ್ತ, ಮದುವೆ ಬೇಕಾಗಿತ್ತ, ಮನೆ ಬೇಕಾಗಿತ್ತ, ಕಾರ್ ಬೇಕು? ಏನಿಲ್ಲಲ್ಲ, ನಗ್ತ್ಯಾಕೆ? ಇಷ್ಟೇ ಸಂತೋಷ ನನ್ನ ಒಳಗಿದೆ, ಹೊರಗಿಲ್ಲ. ನಾನು ಎಲ್ಲ ಕೋಟಿಗಟ್ಲೆ ಇದ್ರೂ ದುಃಖಿಯಾಗಿರ್ಬಹುದು, ಅಥವಾ ಏನೂ ಇಲ್ಲದೆ ಸಂತೋಷಿಯಾಗಿರ್ಬಹುದು. ಒಂದು ಒಳ್ಳೆ ಉದಾಹರಣೆ ಹೇಳ್ಬಿಡ್ಬೇಕು ನಾನು ಇಲ್ಲಿ, ಇದನ್ನ ಮಕ್ಕಳ ಕೇಳಿಸ್ಕೋಬೇಕು, ಇದು ಚೆನ್ನಾಗಿರೋದು. ಅಲೆಕ್ಸಾಂಡರ್ ಭಾರತಕ್ಕೆ ಬಂದ. ತನ್ನ 36ನೇ ವಯಸ್ಸಿಗೆ ಅರ್ಧ ಪ್ರಪಂಚ ಗೆದ್ದಂತ ಮನುಷ್ಯ. ಒಂದು ಹಳ್ಳಿಯಲ್ಲಿ ಹೋಗ್ತಾ ಇದ್ದಂತೆ. ಅವನು ದೊಡ್ಡ ರಥ, ಬಂಗಾರ ರಥದಲ್ಲಿ ಹೋಗ್ತಾ ಇದ್ದಾನೆ. ಜನ ನೋಡೋಕ್ ಸೈಡ್ ನಿಂತ್ಕೊಂಡಿದ್ದಾರೆ. ಅವನ ದೃಷ್ಟಿ ಒಬ್ಬ ಭಿಕ್ಷುಕನ ಮೇಲೆ ಬಿಂತು. ಬರೀ ಒಂದು ಲಂಗೋಟಿ ಕಟ್ಕೊಂಡು ನಿಂತಿದ್ದಾನ ಅವನು. ಇವನಂದ ಪಾಪ ಬಡವ ಇರಬೇಕು, ಮಂತ್ರಿಗೆ ಅವ್ನಿಗೇನ್ ಬೇಕು ಕೊಟ್ಬಿಡು ಅವನಿಗೆ ಅಂದಂತೆ. ಇವನ್ ಹೋದ, ಅವನ್ ಭಿಕ್ಷುಕನ ಕಡೆ ಹೋದ. ನೋಡೋ, ನಿನ್ನ ದೈವ ತೆಗಿತು, ಚಕ್ರವರ್ತಿ ಕಣ್ಣು ನಿನ್ ಮೇಲೆ ಬಿದ್ದಿದೆ, ನಿನಗೆ ಏನ್ ಬೇಕೋ ಬಿಡ್ಕೊಂಡ್ಬಿಡ, ಕೊಟ್ಬಿಡ್ತೀನಿ ನಾನು ಅಂದಂತೆ. ಅವ್ನು ಯಾರು ಅಂತ ಕೇಳಿದಂತೆ. ತಗೊಂಡು ಏನ್ ಮಾಡ್ತೀಯ? ಚಕ್ರವರ್ತಿ ಅವನು ಅಂತ. ಯಾವ ದೇಶ ಚಕ್ರವರ್ತಿ? ಮುದುಕ ಪ್ರಶ್ನೆ ಕೇಳೋದು ಮುಗಿತಾನೆ ಇಲ್ಲ. ಇಲ್ಲೋ ನಿನ್ ಗೊತ್ತಿಲ್ಲ, ಅರ್ಧ ಪ್ರಪಂಚ ಗೆದ್ದಂಥವನು ಅವನು ಅಂತ. ಅಯ್ಯೋ, ಇನ್ನು ಅರ್ಧನೇನಾ? ಇನ್ನು ಅರ್ಧ ಯಾವಾಗ ಗೆಲ್ತಾನಂತೆ ಅಂತ ಕೇಳ್ತಾ ಇದ್ದ. ಅವ ಅಲೆಕ್ಸಾಂಡರ್ ಕೆಳಗೆ ಇಳಿದು ಬಂದ, ಏನೋ ನಡೀತಾ ಇದೆ ಅಂತ. ಇವನು ದಡ್ಡ ಬಡವ ಅಷ್ಟೇ ಅಲ್ಲ ಸರ್, ಮೂರ್ಖ ಬೇರೆ ಇದ್ದಾನೆ ಇವನು. ಏನ್ ಬೇಕೋ ಕೇಳ್ಕೊಳ್ಳೋ ಅಂದ್ರೆ ಅರ್ಧ ಇನ್ನ ಅರ್ಧ ಯಾವಾಗ ಗೆಲ್ತಾನೆ ಅಂತ. ಅಲೆಕ್ಸಾಂಡರ್ ಏನಂತೆ, ನಿನಗೆ ಗೊತ್ತಾಗಲ್ಲಪ್ಪ, ಪ್ರಪಂಚ ಎಷ್ಟು ದೊಡ್ಡದು. 4 ಲಕ್ಷ ಜನ ಸೈನಿಕರಿದ್ದಾರೆ ನನ್ನ ಕಡೆಗೆ. ನಾನು ಹೋಗ್ತೇನೆ, ಯಾರು ಒಪ್ಕೋತಾರೋ ಅವ್ರ ರಾಜ್ಯ ಕಿತ್ಕೋತೇನೆ, ಒಪ್ಲೇ ಕೊಂದು ಬಿಡ್ತೇನೆ, ರಾಜ್ಯ ಕಿತ್ಕೋತೀನಿ. ಅರ್ಧ ಪ್ರಪಂಚ ಗೆದ್ದಿದ್ದೇನೆ, ಇನ್ನು ಅರ್ಧ ಇನ್ನೂ ಅರ್ಧನೇನಾ? ನಾನು ಒಟ್ಟು ಪೂರ್ತಿ ಗೆದ್ದಿದ್ದೇನೆ ಅಂದ. ಅವನೊಂದು ಹಾಕೊಳ್ಳಕ್ ಒಂದು ಲಂಗೋಟಿ ಬಿಟ್ರೆ ಏನಿಲ್ಲ ಇವನಿಗೆ, ಅರ್ಧ ಪ್ರಪಂಚ ಪೂರ್ತಿ ಪ್ರಪಂಚ ಗೆದ್ದಿ. ಹೌದು ಅಂದ. ಅವನು ಎಷ್ಟು ಸಿಂಪಲ್ ಹೇಳ್ತಾನೆ ಗೊತ್ತಾ? ನೋಡಪ್ಪ, ಈ ಜಗತ್ತನ್ನು ಮಾಡಿದೊಬ್ಬ ಮಾಲೀಕ ಇದ್ದಾನ ಮೇಲೆ, ಮಾಲೀಕನ ಕಾಲು ಹಿಡ್ಕೊಂಡ್ಬಿಟ್ಟೆ ನಾನು. ಮಾಲೀಕ ನನ್ನವನಾದ ಜಗತ್ ನಂದೇ ಅಲ್ವಾ? ನೀನ್ ಇಷ್ಟು ಜನ ಕೊಲ್ಬೇಕಾ? ಇಷ್ಟು ಜನ ಕೊಲ್ಬೇಕಾ ನೀನ್ ಅರ್ಧ ಗೆಲ್ಲೋದಕ್ಕೆ? ಅವನಿಗೆ ಜ್ಞಾನೋದಯ ಆಯ್ತು ಅಂತ ಹೇಳ್ತಾರೆ. ಅದರಿಂದ ಅವ್ನು ಹೋಗುವಾಗ, ನಿಮ್ಗೆ ಗೊತ್ತಲ್ಲ ಅದು ಫೇಮಸ್ ಇನ್ಸಿಡೆಂಟ್, ನನ್ನ ಕಾಫಿನ್ ಬಾಕ್ಸ್ ಅಲ್ಲಿ 2 ತೂತ್ ಮಾಡಿ ಕೈ ಹೊರಗಡೆ ಇಡಿ, ನನ್ನ ಅಂಗೈ ಆಕಾಶ ನೋಡ್ತಿರ್ಬೇಕು. ಯಾಕಂದ್ರೆ 36ನೇ ವರ್ಷಕ್ಕೆ ಅರ್ಧ ಪ್ರಪಂಚ ಗೆದ್ದಂತ ಅಲೆಕ್ಸಾಂಡರ್ ಹೋಗುವಾಗ ಏನೂ ತಗೊಂಡು ಹೋಗ್ಲಿಲ್ಲ ಅಂತ ಗೊತ್ತಾಗ್ಬೇಕು. ಅದು ಬಂದದ್ದು ಭಾರತೀಯ ಪ್ರಜ್ಞೆಯಿಂದ ಬಂದದ್ದು, ನಮ್ಮ ಮೂಲಭೂತ ವ್ಯತ್ಯಾಸ. ಅದಕ್ಕೆ ನಾನು ಹುಡುಗರಿಗೆ ಹೇಳೋದು, ಗಳಿಕೆ ಕಡೆ ತಲೆ ಕೆಡಿಸ್ಕೋಬೇಡಿ. ಆರ್ ಯು ಹ್ಯಾಪಿ ವಿತ್ ವಾಟ್ ಯು ಹ್ಯಾವ್? ಇಫ್ ಯು ಆರ್ ಹ್ಯಾಪಿ ವಿತ್ ವಾಟ್ ಯು ಹ್ಯಾವ್, ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದ ವರ್ಲ್ಡ್. ಜಗತ್ತಿನ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ನಾನು ನೀವು ಹೇಳಿದ್ರಲ್ಲ, ಕಾಂಪಿಟೇಷನ್ ಕರೆಕ್ಟ್ ಅಲ್ಲೇ ಬರುತ್ತೆ. ನಾನು ಅವ್ರು ಒಂದೇ ದಿವಸ ಕೆಲಸಕ್ಕೆ ಸೇರ್ಕೊಂಡಿದ್ದು ಸರ್, ಅವ್ರು ನೋಡಿ 5 ಲಕ್ಷ ಬರುತ್ತೆ, ನನಗೆ 1.5 ಲಕ್ಷ ಬರುತ್ತೆ.